ಹೆಲೋ ಮೈ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಲೈಫಲ್ಲೂ ತುಂಬ ಪಾಸಿಟಿವ್ ಆಗ್ತಿದೆ ಆ್ಯಂಡ್ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಬ್ಬರ್ ಹಾಕ್ಕೊಂಡಿದ್ದು ಬಿಚ್ಚಿ ಕೈಗೆ ಹಾಕ್ಕೊಂಡಿದ್ದೀನಿ. ಇಟ್ಸ್ ನಾರ್ಮಲ್ ಥಿಂಗ್ ಅಲ್ಲ ಹುಡುಗಿರು ಮಾಡೋದು. ಲೆಟ್ ಇಟ್ ಬಿ. ಈ ವಿಡಿಯೋ ತಮ್ನೈಲ್ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆಯಿತಾ. ಹೌ ಟು ರಿಮೂವ್ ಫೇಶಿಯಲ್ ಏರ್. ನೀವು ತಮ್ಮನೇಲಿ ನೋಡಿ ಅಂದ್ಕೊಂಡಿರ್ಬೋದು ಕೆಲವೊಬ್ಬರು ಹುಡುಗರು, ಫೇಶಿಯಲ್ ಏರ್ ಎಲ್ಲ ರಿಮೂವ್ ಮಾಡ್ತಾರಾ ಆ ಥರ ಈ ಥರ ಅಂತ. ಈ ಹುಡುಗಿರ್ದಿದೆ ಅದೇ ಅಂತ. ಓಕೆ, ಐ ಅಗ್ರಿ. ನೀವು ಅಂದ್ಕೊಳ್ಳೋದು ಸರಿ, ಹುಡುಗಿರಿಗೆಲ್ಲ ಬರುತ್ತಾ ಹಂಗೆ ಹಿಂಗೆ. ಹೌದು ಬರುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಇನ್ಬ್ಯಾಲೆನ್ಸ್. ಇಟ್ಸ್ ನ್ಯಾಚುರಲ್. ಹುಡುಗಿರಿಗೆ ಬಾಡಿ ಹೇರ್, ಫೇಶಿಯಲ್ ಏರ್ ಇರೋದೆಲ್ಲ ನ್ಯಾಚುರಲ್. ಅದನ್ನು ಆ್ಯಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಫಸ್ಟ್ ಹುಡುಗಿರು ಕಲೀರಿ, ಆಮೇಲೆ ಹುಡುಗರಿಗೆ ಹೇಳ್ಕೊಡಿ. ನಿಮ್ಮ ಲೈಫ್ ಪಾರ್ಟ್ನರ್, ಫ್ರೆಂಡ್ಸ್, ತಮ್ಮ, ಅಣ್ಣ ಯಾರು ಇರ್ತಾರೋ ಅವ್ರಿಗೆ ಹೇಳ್ಕೊಡಿ. ಇಟ್ ಈಸ್ ನಾರ್ಮಲ್. ಇವಾಗ ಹೆಂಗೆ ಅಂದರೆ, ಇವಾಗ ನೋಡ್ತಿರ್ಬೋದು ನನ್ನ ಕೈ ಮೇಲೆ ಕೂದಲಿರೋದು ನೋಡ್ತಿರ್ಬೋದು. ಇದನ್ನು ನೋಡಿ ಕೆಲವೊಬ್ರು ಅಸಹ್ಯ ಅಂತ ಅನ್ನೋರು ಇರ್ತಾರೆ ಆಯಿತಾ. ಆ್ಯಕ್ಸೆಪ್ಟ್ ಆ ಥರನೂ ಇರ್ತಾರೆ ಅಂತ. ಬಟ್ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸ್ ನಾರ್ಮಲ್. ಯಾಕೆ ಅವ್ರ ಬಾಡಿಲಿರಲ್ವಾ, ಅವ್ರ ಕೈ ಮೇಲಿರಲ್ವಾ? ಒಬ್ವಿಯಸ್ಲಿ ಇರುತ್ತೆ, ಹುಡುಗಿರ ಕೈಲಿರುತ್ತೆ. ಇದು ಏನಂತಾರೆ, ಜನರೇಷನ್ ಅಪ್ಡೇಟ್ ಆಗಿರೋದ್ರಿಂದ ನಾವು ಕೈಲಿ ಕೂದಲಿದ್ರೆ ಅಸಹ್ಯ ಕಾಣುತ್ತೆ ಆ ಥರ ಈ ಥರ ಅಂದ್ಕೊಂಡು ನಾವೆಲ್ಲ ಈ ಥರ ಮಾಡ್ಕೋತಿರೋದಷ್ಟೇ. ಇಟ್ ಈಸ್ ನ್ಯಾಚುರಲ್ ಆಗೇ ಇರೋಕ್ಕೆ ಬಿಡಬೇಕು. ಇಟ್ಸ್ ದೇರ್ ಆಪ್ಷನ್. ಅದು ಒಬ್ಬೊಬ್ರು ಹಾಗೆ ಬಿಟ್ಕೋತಾರೆ, ಒಬ್ಬರು ತೆಗ್ಸ್ಕೋತಾರೆ. ಇಟ್ ಈಸ್ ಟೋಟಲಿ ಅವ್ರವ್ರ ಡಿಸಿಷನ್ ಆಯಿತಾ. ಸೊ ನಾನು ಕೂಡ ಎವ್ರಿ 2-3 ಮಂತ್ಸ್ಗೆ ಒನ್ಸ್ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ. ಅಂದರೆ ಏನಾದರೂ ನೀಡಿದ್ರೆ ಮಾತ್ರ, ಅಂದರೆ ಏನಾದರೂ ಫಂಕ್ಷನ್ಸ್ ಅಂದರೆ ಕ್ಲೋಸ್ ಫಂಕ್ಷನ್ಸ್ ಇದ್ದರೆ ಆ್ಯಂಡ್ ನಂಗೆ ಮಾಡಬೇಕು ಅನಿಸಿದ್ರೆ ಮಾತ್ರ, ಅದರ್ವೈಸ್ ನಾನು ಮಾಡಲ್ಲ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಲೆಟ್ ಮಿ ಶೋ ಯು. ಇಲ್ಲೆಲ್ಲ ನೋಡ್ತಿರ್ಬೋದು ನಂಗೆ ಹಂಗೆ ಇದೆ. ಕಾಣಿಸಲ್ಲ ಅನಿಸುತ್ತೆ ಮೇ ಬಿ. ತುಂಬ ಇದೆ ಆ್ಯಂಡ್ ಇಟ್ ಈಸ್ ನ್ಯಾಚುರಲ್. ಹೌದು ಇದೆ, ಇರೋದನ್ನು ಇದೆ ಅಂತ ಸ್ಟಿಕ್ಕರ್ ಹೋಗ್ಬಿಡ್ತು. ಇರೋದನ್ನು ಇದೆ ಅಂತ ಆ್ಯಕ್ಸೆಪ್ಟ್ ಮಾಡೋದು, ಅದರಲ್ಲೇನು ತಪ್ಪಿದೆ? ಹೌದಲ್ವಾ? ಇರೋದನ್ನು ಇದೆ ಅಂತಲೇ ಹೇಳಬೇಕು. ಆ್ಯಂಡ್ ಇನ್ನೂ ಒಂದು, ಅದಕ್ಕೆಲ್ಲ ಹುಡುಗಿರು ಅಸಹ್ಯ ಪಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಕೈ ಮೇಲೆ ಕೂದಲು ಜಾಸ್ತಿ. ನಾನು ಚಿಕ್ಕವಳಿದ್ದಾಗ ಚಿಕ್ಕವಳಲ್ಲ, ಡಿಗ್ರಿ ಮಾಡೋ ಟೈಮಲ್ಲಿ ಅನ್ಕೋತಿದ್ದೆ, ನನ್ನ ಕೈಲೇ ದೇವ್ರು ಇಷ್ಟೊಂದು ಕೂದಲು ಬರ್ಸ್ಬೇಕಾ, ಹುಡುಗಿ ಆಗಿದ್ದೀನಿ, ಸ್ವಲ್ಪ ಕಡಿಮೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹಾಗೆಲ್ಲ ಅಂತ. ಇವಾಗಲೂ ಸಮ್ಟೈಮ್ಸ್ ರಿಗ್ರೆಟ್ ಮಾಡ್ತೀನಿ ಏನಾದರೂ ಫಂಕ್ಷನ್ಸ್ ಅಥವಾ ಏನಿದೆ. ಬಟ್ ಇವಾಗ ಸ್ವಲ್ಪ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಆ್ಯಕ್ಸೆಪ್ಟ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ಹೌದು, ನಂಗೆ ಕೊಟ್ಟಿದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಇಫ್ ನಿನ್ನ ಹತ್ರ ದುಡ್ಡಿದ್ರೆ ಹೇರ್ ರಿಮೂವ್ ಮಾಡಿಸು, ಇಲ್ಲ ಇಟ್ಸ್ ಮೈ ಒಪಿನಿಯನ್. ಹಂಗೆ ನಾನು ಇವಾಗ ಚೇಂಜ್ ಆಗಿರೋದು. ಆ್ಯಂಡ್ ಜಾಸ್ತಿ ಮಾತಾಡೋದು ಬೇಡ. ಆ್ಯಂಡ್ ನಂಗೆ ಕೂಡ ತುಂಬ ಟೈಮ್ ಇಲ್ಲ. ನಂದು ಇವತ್ತು ಆ್ಯಕ್ಚುಲಿ 2 ಸೆಷನ್ಸ್ ಇದ್ದಾವೆ ತೊಗೊಳ್ಳೋದು. 2 ಸೆಷನ್ಸ್ ಮಧ್ಯಾಹ್ನ 2 to 3, 3 to 4. ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಈ ವಿಡಿಯೋನ ಶೂಟ್ ಮಾಡಬೇಕು ಅಂತ ಎಷ್ಟು ದಿನದಿಂದ ಅಂದ್ಕೊಂಡು ಮಾಡೋಣ ಅಂತ. ಬಟ್ ಇವತ್ತು ಫೈನಲಿ ಮಾಡ್ತಿರೋದು. ಇದೆಲ್ಲ ಹುಡುಗಿರಿಗೆ ಯೂಸ್ಫುಲ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ, ಆಯಿತಾ. ಆಮೇಲೆ ಇನ್ನೂ ಒಂದೇನೋ ಹೇಳ್ತಿದ್ನಲ್ಲ, ಸೆಷನ್ಸ್ ನಂದು ಇವಾಗ 2 ಸೆಷನ್ಸ್ ಇದ್ದಾವೆ, ಅದನ್ನು ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ಇವಾಗೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಏನು ಸೆಷನ್ ಅಂತ ಗೊತ್ತಿಲ್ಲ ಅನ್ನೋರಿಗೆ ಐ ಟೆಲ್ ಯು ಗೈಸ್. ನಾನು ಇದರಲ್ಲಿ ಅಂದರೆ ಎಲ್ಲರೂ ಒಂದರಲ್ಲೇ ಹೇಳ್ಕೊಡಲ್ಲ. ಮ್ಯಾನಿಫೆಸ್ಟೇಷನ್ ಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತೀನಿ. ಆ್ಯಂಡ್ ರಿಲೇಷನ್ಶಿಪ್, ಪಾಸ್ಟ್ ಬ್ಯಾಡ್ ರಿಲೇಷನ್ಶಿಪ್ಪಿಂದ ಹೆಂಗೆ ಮೂವ್ ಆನ್ ಆಗೋದು, ಆ್ಯಂಡ್ ಹೌ ಟು ಡೀಲ್ ವಿತ್ ನೆಗೆಟಿವ್ ಥಾಟ್ಸ್ ಆ್ಯಂಡ್ ನೆಗೆಟಿವ್ ಥಿಂಗ್ಸ್, ನೆಗೆಟಿವ್ ಪೀಪಲ್, ಆ್ಯಂಡ್ ಅದರಿಂದ ಮೂವ್ ಆನ್ ಹೆಂಗಾಗೋದು ಅದಕ್ಕೆಲ್ಲ ಸಮ್ ಟಿಪ್ಸ್ ಆ್ಯಂಡ್ ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ನಾನು ಇನ್ಸ್ಟಾಲಿ DM ಮಾಡ್ಬೋದು, ಆಯಿತಾ. ನನಗೆ ನಾನೇ ಪ್ರಮೋಷನ್ ಮಾಡ್ಕೊಳ್ಳೋದಂದರೆ ಇದು. ಲೆಟ್ ಇಟ್ ಬಿ. ಇದೆಲ್ಲ ಬೇಡ, ನನಗೆ ಟೈಮ್ ಇಲ್ಲ. ಇನ್ನು ಒಂದು 15 ಮಿನಿಟ್ಸ್ ಇದೆ, ಅದರಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು. ಅದರ್ವೈಸ್ ನಾನು ಮತ್ತೆ ಇದನ್ನು ಲ್ಯಾಗ್ ಮಾಡೋಕ್ಕಾಗ್ಬಿಡುತ್ತೆ. ನೆಕ್ಸ್ಟ್ ಯಾವಾಗ ಓಪನ್ ಮಾಡಿ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ಲುಕ್ ಅಟ್ ಮೈ ಹೇರ್. ಲಿಟ್ರಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಕುಂಬೆ ಮಾಡಿಲ್ಲ ಅನ್ನೋ ಥರ. ನನ್ನ ಫ್ರೆಂಡ್ ಯಾವಾಗಲೂ ಕಾಡಿಸ್ತಿರ್ತಾನೆ,
ಕೂಂಬ್ ಮಾಡಲ್ಲ ನೀನು, ತಲೆ ಬಾಚ್ಕೋ ಅಂತ. ಬಟ್ ನಂಗೆ ಅವ್ರಿಗೇನು ಗೊತ್ತು, ನಂದು ಗ್ರೋತ್ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಬಂದ್ಬಿಡ್ತಾವಲ್ಲ ಅವು, ಹಿಂಗೆ 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 ಚಿಕ್ಕ ಚಿಕ್ಕವೆಲ್ಲ ಹಿಂಗೆ ಹಿಂಗೆ ಬಂದ್ಬಿಟ್ಟಿರ್ತಾವೆ. ಅದಕ್ಕೋಸ್ಕರ ಹಂಗೆ ಕಾಣ್ತವೆ. ಬಟ್ ನಜರ್ ಯಾರ್ದು ಬೀಳಬಾರ್ದು. ಆದರೂ ತುಂಬ ಉದುರೋಕೆ ಸ್ಟಾರ್ಟ್ ಆಗಿದ್ದಾವೆ, ಯಾಕೆ ಅಂತ ಗೊತ್ತಿಲ್ಲ. ಐ ವಿಲ್ ಕಮ್ ಬ್ಯಾಕ್ ವಿತ್ ಗುಡ್ ರಿಸಲ್ಟ್. ಇವಾಗ ಸ್ವಲ್ಪ ಡಯಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಫುಡ್ ಇಂಟೆಕ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಎಕ್ಸಸೈಸ್ ಜಾಸ್ತಿ ಮಾಡ್ತಿದ್ದೀನಿ, ಆ್ಯಂಡ್ ಆಮ್ಲ ಕಂಟಿನ್ಯೂಸ್ ತಿಂತಿದ್ದೀನಿ, ಬಿಟ್ಟಿಲ್ಲ. ಜಾಸ್ತಿ ಏನೇನೋ ಹೇಳ್ತಿದ್ದೀನಿ ಅನ್ಸುತ್ತಲ್ಲ ಈ ವಿಡಿಯೋಲಿ. ಇರೋದನ್ನು ಅಷ್ಟೇ ಮಾಡಬೇಕು, ಎಕ್ಸ್ಟ್ರಾ ಏನೂ ಹೇಳ್ಬಾರ್ದು. ಯಾಕಂದರೆ ನಮ್ಮ ಜನಗಳಿಗೆ ಒಳ್ಳೇದನ್ನು ಮಾಡ್ತಿದ್ದೀವಿ ಅಥವಾ ಒಳ್ಳೇದನ್ನು ಹೇಳ್ತಿದ್ದೀವಿ ಅಂದರೆ ಯಾರು ನಮ್ಮ ಇಲ್ಲಿ ಕೇಳಿಸ್ಕೊಳ್ಳೋರಿಲ್ಲ. ಅದಕ್ಕೋಸ್ಕರ ಎಷ್ಟಿದೆ ಅಷ್ಟೇ ಮಾಡೋಣ. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮದು ಫೇಶಿಯಲ್ ಏರ್ ರಿಮೂವ್ ಮಾಡಬೇಕು ಅಂದರೆ ಫೇಸ್ ತುಂಬ ಕ್ಲೀನಾಗಿರಬೇಕು. ತುಂಬ ಅಂದರೆ ಫುಲ್ ನೀಟ್, ಅಂದರೆ ಒಂದು ಸ್ವಲ್ಪನೂ ಆಯಿಲ್ ಅಥವಾ ಏನೇ ಮಾಯಿಶ್ಚರೈಸರ್ ಏನಿದ್ರು ಏನೂ ಇರಬಾರ್ದು, ಆಯಿತಾ. ನೀಟಾಗೆ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು ಫೇಶಿಯಲ್ ಏರ್ ರಿಮೂವ್. ಅನದರ್ ಒನ್ ಥಿಂಗ್ ಹೇಳಿಲ್ಲ ಅಲ್ಲ, ಫೇಶಿಯಲ್ ಏರ್ ರಿಮೂವಲ್ಲಿ ತುಂಬ ಟೈಪ್ಸ್ ಇದ್ದಾವೆ. ರೇಸರಿಂದ ಮಾಡ್ಕೋಬೋದು, ಆ್ಯಂಡ್ ಸಲೂನ್ಗೆ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಬೋದು, ಆ್ಯಂಡ್ ಲೇಸರ್ ಟ್ರೀಟ್ಮೆಂಟ್ ತೊಗೋಬೋದು, ಆ್ಯಂಡ್ ಹಾಗೇನೋ ಬಿಟ್ಕೋಬೋದು ನಂಗೆ ಬೇಡ ಅನ್ನೋರು, ಆಯಿತಾ. ಇದರಲ್ಲಿ ನಂಗೆ ಬೇಡ, ಏನೂ ಮಾಡ್ಕೊಳ್ಳೋದು ಬೇಡ, ಹಾಗೆ ಬಿಟ್ಕೋತೀನಿ ಅನ್ನೋರು, ಇಟ್ ಈಸ್ ಫೈನ್ ಆ್ಯಂಡ್ ಗುಡ್. ಅದು ಅವ್ರವ್ರದ್ದು ಅಕ್ಸೆಪ್ಟೆನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಬೆಟರ್ ಆಪ್ಷನ್ ನಮಗೆ ಅಂದರೆ ರೇಸರ್ ಮಾಡ್ಕೊಳ್ಳೋದು. ಅಂದರೆ ಏರ್ ಗ್ರೋತ್ ತುಂಬ ಕಡಿಮೆ ಇರೋರು ಆರಾಮ್ಸೆ 2 ಮಂತ್ಸಿಗೆ ಒನ್ಸ್ ಮಾಡಿಕೊಂಡ್ರು ಆರಾಮ್ ನಡೆಯುತ್ತೆ. ಮತ್ತು ಇನ್ನೊಂದು ಮಿತ್ತೇನಿದೆ ಅಂದರೆ, ಏನೋ ಫೇಶಿಯಲ್ ಏರ್ ರಿಮೂವ್ ಮಾಡಿಕೊಂಡ್ರೆ ಮತ್ತೆ ತಿಕ್ಕಾಗಿ ಬರುತ್ತೆ ಅಂತ. ನೋ, ಅದು ಚಾನ್ಸೇ ಇಲ್ಲ. ಇವಾಗ ನಮ್ಮದು ಕೈ ಮೇಲೆ ವ್ಯಾಕ್ಸ್ ಮಾಡಿಸ್ತೀವಿ, ಕೆಲವೊಬ್ಬರು ಶೇವ್ ಮಾಡ್ತಾರೆ, ಯಾಕೆ ಬರಲ್ಲ? ಇಟ್ ಈಸ್ ನಾಟ್ ಓಕೆನಾ. ಇದು ಮಾತ್ರ ಕ್ಲಿಯರಾಗಿ ಇಟ್ಕೊಳ್ಳಿ, ತಿಕ್ ಬರಲ್ಲ, ಆಮೇಲೇನೋ ರಫ್ ಆಗಲ್ಲ, ಏನೂ ಆಗಲ್ಲ, ಓಕೆನಾ. ಆ್ಯಂಡ್ ಕಂಟಿನ್ಯೂಷನ್ ಮಾಡ್ತೀನಿ. ರೇಸರ್ ಈಸ್ ದ ಬೆಸ್ಟ್ ಆಪ್ಷನ್. 2 ಮಂತ್ಸ್ ಅಥವಾ ಇಫ್ ಇನ್ ಕೇಸ್ ನಿಮ್ಮದು ಹೇರ್ ಗ್ರೋತ್ ಜಾಸ್ತಿ ಇದೆ ನಂತರ ಅಂದರೆ 1 ಮಂತಿಗೆ ಒನ್ಸು ಮಾಡ್ಕೋಬೋದು, ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಆಮೇಲೆ ಅನದರ್ ಒನ್, ಸಲೂನ್ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋದು. ಥ್ರೆಡ್ಡಿಂಗ್ ಇಸ್ ಲೈಕ್, ನಿಮ್ಗೆ ಗೊತ್ತು ಎಲ್ರಿಗೂ ಐಬ್ರೋ ಮಾಡಿಸ್ಕೊಂಡು ಎಷ್ಟು ಪೇನ್ ಆಗುತ್ತೆ ಅಂತ. ಸೊ ಇಲ್ಲೆಲ್ಲ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋದು ಇಟ್ ಈಸ್ ನಾಟ್ ಗುಡ್, ಆ್ಯಂಡ್ ಸ್ಕಿನ್ನು ಸಮ್ಟೈಮ್ಸ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ನಾಟ್ ಎ ಗುಡ್ ಆಪ್ಷನ್. ದೆನ್ ಲೇಸರ್ ಟ್ರೀಟ್ಮೆಂಟ್ ತೊಗೋಬೋದು ಇಫ್ ಇನ್ ಕೇಸ್ ನೀವು ಸಕ್ಕತ್ತಾಗಿ ದುಡ್ಡು ಮಾಡಿದ್ದೀರಾ, ಆಮೇಲೆ ದುಡ್ಡು ಮಾಡ್ತಿದ್ದೀರಾ, ಅಥವಾ ದುಡ್ಡು ಮಾಡಿರೋರು ಇದ್ದಾರೆ ನಿಮ್ಮ ಜೊತೆ ಅಂದರೆ ಯು ಕ್ಯಾನ್ ಗೋ ವಿತ್ ದ್ಯಾಟ್, ಓಕೆನಾ. ನಾನು ಇವಾಗ ರೇಸರ್ ಹೆಂಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಅಷ್ಟೇ, ಓಕೆನಾ. ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಬೇಗ, ಜಾಸ್ತಿ ಲೆಂತ್ ಮಾಡೋದು ಬೇಡ ವೀಡಿಯೋನ, ಓಕೆನಾ.